ನಮಸ್ಕಾರ ಎಲ್ರಿಗೂ. ಕುಲ್ಕರ್ಣಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಲ್ಲಿ ಇದರೊಳಗೆ ಕುಕ್ಕರ್ನೊಳಗೆ ಅನ್ನ ಮತ್ತು ಬೇಳೆ ತಯಾರಾಗ್ಲತ್ತದ. ಅದಾದಮೇಲೆ ಸಾಂಬಾರನ್ನು ಇಲ್ಲಿ ನಡೆಸೀನಿ. ಇದು ಆಲಿವ್ ಆಯಿಲು, ಇಲ್ಲಿ ಸಾಂಬಾರಿಗೆ ಹಾಕಲಿಕ್ಕೆ ಗಜ್ಜರಿ, ಕ್ಯಾಪ್ಸಿಕಮ್ಮು, ಟೊಮೆಟೊಸು, ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಬೆಲ್ಲನೂ ಅದ ಇಲ್ಲಿ. ಆಮೇಲೆ ಇದು ಬದ್ನೆಕಾಯಿ ಪೀಸ್ ಮಾಡಿದ್ದು, ಆಮೇಲೆ ಹುಣಸೆಹಣ್ಣೆ ನೀರು, ಆಮೇಲೆ ಇಲ್ಲೊಂದು ಸ್ವಲ್ಪ ಅದು ಆ್ಯಡ್ ಮಾಡಲಿಕ್ಕೆ ಬಟಾಟಿ ಪೀಸ್ ಮಾಡಿದ್ದು, ಆಮೇಲೆ ಮೆಣಸಿನ್ಕಾಯಿ, ಇಲ್ಲಿ ಮಸಾಲೆ ಡಬ್ಬಿ ಅದ, ಎಣ್ಣೆ ಬಿಸಿಗಿಟ್ಟಿನಿ, ಒಗ್ಗರಣೆ ಹಾಕ್ಲಿರ್ತೀನಿ. ಒಗ್ಗರಣೆ ಆಯ್ತಂದ್ರೆ ಬಿಸಿ ಆದಮೇಲೆ ನೆಕ್ಸ್ಟ್ ಸ್ಟೆಪ್, ಆಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ. ಬಾಯ್. ಈಗ ಚಟ ಅಂತು, ಅದಕ್ಕೆ ಹಸಿಮೆಣಸಿನ್ಕಾಯಿ, ಮೆಂತೆ, ಜೀರಿಗೆ, ಆಮೇಲೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿರ್ತೀನಿ. ಇದಾದಮೇಲೆ ಸ್ವಲ್ಪ ಹಿಂಗೆ ಹಾಕ್ತೀನಿ. ಹಿಂಗಿನ ಪುಡಿ ಅರ್ಧ ಚಮಚ, ಈಗ ಇದಕ್ಕೆ ಹಾಕ್ಲಿರ್ತೀನಿ ಉಳ್ಳಾಗಡ್ಡಿ. ಸ್ವಲ್ಪ ಕೆಂಪಾಗೋ ತನ ಮಾಡೋದು. ಸ್ವಲ್ಪ ಹೀಟ್ ಜಾಸ್ತಿ ಮಾಡ್ತೀನಿ, ಜಲ್ದಿ ಆಗ್ತಾ ಅಂದರೆ. ಈಗ ಇಲ್ಲಿವರೆಗೂ ಒಗ್ಗರಣೆ ಆಯ್ತು. ಒಗ್ಗರಣೆ ಮೇಲೆ ಉಳ್ಳಾಗಡ್ಡಿ ಹಾಕಿ ಕೆಂಪಾಗುವಂಗೆ ಮಾಡಿರ್ತೀನಿ. ಗೋಲ್ಡನ್ ಬ್ರೌನ್ ಆಗ್ಬೇಕಂತ. ಒಗ್ಗರಣೆ ಒಳಗೆ ಉಳ್ಳಾಗಡ್ಡಿ, ಆಮೇಲೆ ಹಿಂಗು, ಮೆಂತೆ ಎಲ್ಲ ಹಾಕಿ ಮಾಡಿಂದ ಈಗ ನೆಕ್ಸ್ಟ್ ಸ್ಟೆಪ್ಪು ಟೊಮೆಟೊ ಹಾಕಿರ್ತೀನಿ. ಟೊಮೆಟೊ ಇಸ್ ಹಿಯರ್. ಜಸ್ಟ್ ಆ್ಯಡ್ ಟೊಮೆಟೊಸ್. ಪ್ರೊಸೆಸ್ ಕಂಟಿನ್ಯೂ. ಇಷ್ಟೊತ್ತನ ಅದು ಕುಕ್ ಆಗ್ತದೆ ಟೊಮೆಟೊ. ಈಗ ನೆಕ್ಸ್ಟ್ ಅಂದರೆ ಇಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಅವ. ಆ್ಯಡ್ ಸಮ್ ಬದ್ನೆಕಾಯಿ ಎಲ್ಲ ಹಾಕ್ಬಿಡ್ತೀನಿ. ಆಮೇಲೆ ಐ ಥಿಂಕ್ ಇವು ಭಾಳ ಅವ, ಸ್ವಲ್ಪ ಹಾಕ್ತೀನಿ. ಇವು ಪೊಟ್ಯಾಟೋಸ್ ಪೀಸಸ್ಸು. ಆಮೇಲೆ ಗಜ್ಜರಿ, ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಮತ್ತೆ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಕುಕ್ ಆಗಲಿ, ಆಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಇವು ಕಲರ್ಫುಲ್ ಅವ, ಅವು ಬೇರೆ ಕಟ್ ಮಾಡಿದ್ದು ಉಳಿದಿರ್ತಾವೆ, ಅವನ್ನೆಲ್ಲ ಯೂಸ್ ಮಾಡಿ ಇದ್ರಾಗ ಮಿಕ್ಸ್ ಮಾಡ್ತೀನಿ. ಕಲರ್ಫುಲ್ ಆಗ್ತವೆ. ಮತ್ತು ನೆಕ್ಸ್ಟ್ ಸ್ಟೆಪ್ ಮತ್ತೆ ನಿಮಗೆ ತೋರಿಸ್ತೀನಿ. ಈಗ ಮುಂದಿನ ಸ್ಟೆಪ್ಪು ಸ್ವಲ್ಪ ಖಾರ ಪುಡಿ ಹಾಕ್ತೀನಿ. ಆಲ್ರೆಡಿ ಹಾಕಿನಿ ಸ್ವಲ್ಪ. ಆಮೇಲೆ ಮಸಾಲೆ ಪುಡಿ 2 ಚಮಚ ಸ್ವಲ್ಪ ಹಾಕಿ ಮತ್ತು ಇನ್ನೂ ಸ್ವಲ್ಪ ಸ್ಪಿನ್ ಮಾಡ್ತೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಅದು ಸ್ವಲ್ಪ ಕುಕ್ ಆಗಲಿ. ಮಸ್ತ್ ವಾಸನೆ ಬರ್ಲಿಕ್ಕತ್ತದ. ಬರ್ರಿ ತಿನ್ನಲಿಕ್ಕೆ. ಈಗ ಆಲ್ಮೋಸ್ಟ್ ಕುಕ್ ಆಯಿತು. ಮಸ್ತೆಲ್ಲ ಮಸಾಲೆ ಪುಡಿ ಎಲ್ಲ ಕಡೆ ಇದಾಗಿದೆ, ಹತ್ಕೊಂಬಿಟ್ಟದ. ನೆಕ್ಸ್ಟು ಇದನ್ನು ಹಾಕ್ತೀನಿ. ಹುಣಸೆಹಣ್ಣು ನೀರು ಕಿವ್ಚ್ಕೊಂಡೇನೆ, ಚಲೋತ್ನಾಗ ಬಿಸಿನೀರು ಹಾಕಿ. ಸ್ವಲ್ಪ ಜಾಸ್ತಿ ಆದರೂ ಆಗ್ಬೋದು, ನಡೀತದೆ. ಸ್ವಲ್ಪ ಹುಳಿ ಆದ್ರೆ ಅಷ್ಟು ಆಗಿದೆ. ಅಷ್ಟು ಹಾಕಿಬಿಡ್ತೀನಿ. ಸ್ವಲ್ಪ ಹುಳಿ ಆದ್ರೆ ಮತ್ತೆ ಬೆಲ್ಲ ಗಿಲ್ಲ ಹಾಕ್ಲಿಕ್ಕೆ ಬರ್ತದೆ. ಈಗ ಬೆಲ್ಲ ಹಾಕಿಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಇಲ್ಲೇ ಬೆಲ್ಲ ಅದ,
ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗ್ಯದ, ಹಿಂಗಾಗಿ ಸ್ವಲ್ಪ ಬೆಲ್ಲನೂ ಜಾಸ್ತಿನೇ ಹಾಕ್ತೀನಿ. ಅದು ಕರೆಕ್ಟ್ ಅಂದ್ರೆ ಹಿಂಗೆ ಒಂದು ಸ್ವಲ್ಪ ನೀರು ಹಾಕಿ ಮಾಡೀನಿ, ಯಾಕಂದ್ರೆ ಅದು ಗಟ್ಟಿ ಅದ. ನೀರು ಹಾಕಿ ದಾಲ್ ತೆಗಿತೀನಿ, ಇದ್ರಾಗಿಂದು ದಾಲ್ ತೆಗೆದು ದಾಲ್ ಮಿಕ್ಸ್ ಮಾಡ್ತೀನಿ. ಫೈನಲ್ ವರ್ಷನ್ ನಿಮ್ಗೆ ಆಮೇಲೆ ತೋರಿಸಿ. ಲಾಸ್ಟ್ ಸ್ಟೆಪ್ ಈಗ ನೋಡ್ಲಿತ್ತೀನಿ, ಕುಕ್ಕಲ್ಲಿ ಇರ್ತದೆ, ತೆಗಿತೀನಿ. ಇದಕ್ಕೆ ಇಲ್ಲಿ ದಾಲ್ ರೆಡಿ ಮಾಡಿ ಇಟ್ಕೊಂಡಿನಿ. ಅದಕ್ಕಿಂತ ಮೊದಲು ಇದೊಂದಿಷ್ಟು ಉಳ್ಳಾಗಡ್ಡಿ ಉಳಿದವು, ಅವ್ನು ಹಂಗೆ ಹಾಕಿಬಿಡ್ತೀನಿ ಮೇಲೆ. ಎಕ್ಸ್ಟ್ರಾ ಉಳ್ಳಾಗಡ್ಡಿ ಇರಲೇವು. ಈಗ ದಾಲ್ ಮಿಕ್ಸ್ ಮಾಡೀನಿ. ಕುಕ್ಕರ್ನಿಂದ ಹೊರಗೆ ಬಂದಿತ್ತು. ಕಲರ್ ಮಸ್ತಾಗಿದೆ. ಸ್ವಲ್ಪ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಇದ್ದು ಈಗ ಇಷ್ಟಂತೂ ಆಗಿದೆ. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ತೀನಿ, ಬಾಯ್ಲ್ ಆಗಲಿ. ನೆಕ್ಸ್ಟು ಇದ್ರ ಮೇಲೆ ಸಿಲಿಂಡ್ರ್ ಹಾಕ್ಬಿಡ್ತೀನಿ. ದಟ್ ಈಸ್ ಸಾಂಬಾರ್ with rice or anything you want. Thank you for your time. Namaskara.